ನಮಸ್ಕಾರ, ನಾನು ತಾರಾ. ನನ್ನ ಚಾನಲ್ ಒಂದಿಷ್ಟು ಸಿಂಪಲ್ ಕುಕ್ಕಿಂಗ್ಗೆ ಸ್ವಾಗತ ಎಲ್ಲರಿಗೂ. ನಾನು ಇವತ್ತು ಬಟಾಣಿ ಕಾಳಿನ ಬೆಂದಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಬಟಾಣಿ ಕಾಳಿಂದ ಮಾಡುವಂಥದ್ದು ಒಂದು ಪದಾರ್ಥ, ಬೆಂದಿ ಅಂತ ನಾವು ಕರಿತೀವಿ. ಚಾನಲ್ ಹೆಸರು ತಾರಾ ಸಿಂಪಲ್ ಕುಕ್ಕಿಂಗ್ ರೆಸಿಪ್ಸ್ ಅಂತ ಇತ್ತು. ಅದನ್ನು ನಾನು ಇವಾಗ ಚೇಂಜ್ ಮಾಡಿಬಿಟ್ಟು ಒಂದಿಷ್ಟು ಸಿಂಪಲ್ ಕುಕ್ಕಿಂಗ್ ಅಂತ ಮಾಡಿದ್ದೀನಿ. ಅದರಲ್ಲಿ ನೀವು ಒಂದಿಷ್ಟು ಸಿಂಪಲ್ ಕುಕ್ಕಿಂಗ್ ಚಾನಲಲ್ಲಿ ನೋಡ್ಕೊಳ್ಳಿ. ಇನ್ನು ಮುಂದೆ ನಾವಿವಾಗ ಶುರು ಮಾಡೋಣ. ಬೆಂದಿ ಮಾಡೋದು ಹೇಗೆ, ಬಟಾಣಿ ಕಾಳು ಬೆಂದಿ ಮಾಡೋದು ಹೇಗೆ ಅಂತ ಶುರು ಮಾಡ್ಕೊಳ್ಳೋಣ ಬನ್ನಿ. ಒಂದು ಗಾತ್ರದ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಆಮೇಲೆ 3 ಬ್ಯಾಡಿಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಒಂದು 4-5 ರುಬ್ಬೋದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ನಿಂಬೆ ಎಷ್ಟು ರುಚಿಗೆ ತಕ್ಕಂಗೆ ತೊಗೊಳ್ಳಿ. ಇದು ಒಗ್ಗರಣೆಗೆ ಚಚ್ಚಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ. ಆಮೇಲೆ ಬಟಾಣಿ ಕಾಳನ್ನು ಸುಲಿದಿಟ್ಕೊಂಡಿದ್ದೀನಿ. ಒಂದು ಆಲೂಗೆಡ್ಡೆನ ಚೆನ್ನಾಗಿ ತೊಳೆದ್ಬಿಟ್ಟು ಅದರ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಇವಿಷ್ಟು ನಮಗೆ ಬೇಕಾಗಿರೋ ಅಂಶಗಳು ಬೆಂದಿ ಮಾಡೋದಕ್ಕೆ. ಇದು ತುಂಬ ಸುಲಭವಾದ ರೆಸಿಪಿ. ಒಂದು ನಮ್ಮ ರುಚಿಗೆ ತಕ್ಕಷ್ಟು ಮೆಣಸಿನ್ಕಾಯಿನ ತಗೋಬೇಕು. ನಮಗೆ ಖಾರ ಬೇಕಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಇವಾಗ ಇದು ನಾವು ಮೆಣಸಿನ್ಕಾಯಿನ ಇದರಲ್ಲಿ ಮಿಕ್ಸಿರಲ್ಲಿ ಹಾಕಿಬಿಟ್ಟು, ಇದೇನು ಹುರಿಯೋದೇನೂ ಇಲ್ಲ, ಹಸಿದಾಗೆ ಹಾಗೆ ಹಾಕ್ಕೊಳ್ಳೋದು. ಇದು ಹುರಿದು ಮಾಡುವಂಥದ್ದು ಇದರ ರೆಸಿಪಿ ಅಲ್ಲ ಇದು. ಇದು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಅದು ಬ್ಯಾಡಗಿದು, ಆಮೇಲೆ ಗುಂಟೂರ್ದು 2 ಮೆಣಸಿನ್ಕಾಯಿ, ಆಮೇಲೆ ಹುಣಸೆ ಹಣ್ಣಿನ ನೀರು ಅಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ರುಬ್ಕೊಳ್ಳೋದು. ಇದು ನೈಸಾಗಿ ರುಬ್ಕೋಬೇಕು ಚೆನ್ನಾಗಿ. ಆಮೇಲೆ ಕುಕ್ಕರಲ್ಲಿ ಬಟಾಣಿ ಕಾಳನ್ನು ಹಾಕಿಬಿಟ್ಟು ಅದ್ರ ಜೊತೇಲಿ ಆಲೂಗೆಡ್ಡೆನೂ 2 ಪೀಸ್ ಮಾಡಿಕೊಂಡು ಅದ್ರ ಜೊತೇಲಿ ಹಾಕೋದು. ಕಟ್ ಮಾಡ್ಕೊಂಡು 2 ಪೀಸ್ ಮಾಡ್ಕೊಳ್ಳೋದು. 2 ಪೀಸ್ ಮಾಡಿಕೊಂಡು ಅದ್ರಲ್ಲಿ ಹಾಕ್ಕೊಂಡು ಸುಮಾರು 1.5 ಲೋಟ 2 ಲೋಟ ನೀರು ಹಾಕ್ಕೊಂಡು, ನಮಗೆ ಸ್ವಲ್ಪ ಜಾಸ್ತಿ ಬೇಕಂದರೆ 2 ಲೋಟ ಹಾಕ್ಕೋಬೋದು. 1.5 ಲೋಟ 2 ಲೋಟ ನೀರು ಹಾಕ್ಕೊಂಬಿಟ್ಟು ಅದನ್ನು ಕುಕ್ಕರನ್ನು ಇಟ್ಕೊಂಡು ಸುಮಾರು ನಾನು ಒಂದು 5 ವಿಷಿಲನ್ನು ತಕ್ಕೊಂಡಿದ್ದೀನಿ. 4 ವಿಷಿಲ್ ಆದರೂ ಆಗುತ್ತೆ. 4 ವಿಷಿಲ್ ಮಾಡಬೇಕಾದ್ರೂ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಕಾಳಾಗಿರೋದ್ರಿಂದ ಉಪ್ಪು ಹಾಕ್ಕೊಂಡು ಬೇಯಿಸ್ಕೋಬೇಕು. ನಾನು ಒಂದು 4 ವಿಷಿಲ್ ತಕ್ಕೊಂಡಿದ್ದೀನಿ. 5 ವಿಷಿಲ್ ಆದರೂ ತಕ್ಕೋಬೋದು. ಸ್ವಲ್ಪ ಇನ್ನೂ ಮೆತ್ತಗೆ ಬೇಕಂತ ಹೇಳಿದ್ರೆ, ಸ್ವಲ್ಪ ಇದಾಗಿರಬೇಕು ಅಂದರೆ 3 ವಿಷಿಲ್ಗೂ ಸ್ಟಾಪ್ ಮಾಡ್ಬೋದು. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಇವಾಗ ಪಾತ್ರೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಬೆಂದಿರೋ ಬಟಾಣಿ ಕಾಳನ್ನು ಪಾತ್ರೆಯಲ್ಲಿ ಹಾಕ್ಕೊಂಬಿಟ್ಟು ಇಟ್ಕೋತಾ ಇದ್ದೀನಿ. ಅದು ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ಹಾಕ್ಕೋಬೇಕು. ಬೆಂದಿರೋ ಆಲೂಗೆಡ್ಡೆ ಇದೆಯಲ್ಲ, ಅದನ್ನೇನು ಬೇಕಾದರೆ ಕಟ್ ಮಾಡಿ ಹಾಕ್ಕೋಬೋದು. ಅದು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಸ್ವಲ್ಪ ಮಂದ ಬರುತ್ತೆ ಅನ್ನೋಕ್ಕೋಸ್ಕರ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು 4 ಕಾಳು ಅದ್ರ ಜೊತೇಲಿ ಬಂದಿದೆ, ಸ್ಮ್ಯಾಶ್ ಮಾಡಿಬಿಟ್ಟು ಕೈಯಲ್ಲೇ ಸ್ವಲ್ಪ ಕಿವುಚ್ಕೊಳ್ಬೇಕಾದ್ರೂ ಹಾಕ್ಕೋಬೋದು. ಇಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ಈ ಥರ ಇದು ಮಾಡಿಕೊಂಡು ಒತ್ಕೊಂಡು ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಮಂದವಾಗಿ ಬರುತ್ತೆ ಅನ್ನೋಕ್ಕೋಸ್ಕರ ಹಂಗೆ ಮಾಡೋದು. ಅದನ್ನು ಆ ಥರ ಮಾಡಿಕೊಂಡು ಅದ್ರ ಜೊತೇಲಿ ಹಾಕ್ಕೋಬೇಕು. ಅದು ಬಟಾಣಿ ಕಾಳು ಜೊತೆಯಲ್ಲಿ ಹಾಕ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ. ಆಮೇಲೆ ಇದು ಮಸಾಲೆ ಇರುತ್ತಲ್ಲ, ಇದ್ರ ಜೊತೇಲಿ ಇದು ಕುದಿ ಬಂತು ಅಂದಮೇಲೆ ಮಸಾಲೆನೂ ಹಾಕ್ಕೋಬೇಕು. ಇದು ತುಂಬ ಸಿಂಪಲ್ಲಾಗಿರುವಂಥ ರೆಸಿಪಿ, ಬಟ್ ತುಂಬ ಟೇಸ್ಟಿ ಆಗುತ್ತೆ. ಅದು ಖಾರವಾಗಿ ಇಷ್ಟ ಇರೋರಿಗೆ ಖಾರವಾಗಿ ಚೆನ್ನಾಗಿ ಮಾಡಿಕೊಂಡ್ರೆ ಖಾರವಾಗಿ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಇದೊಂದು ಬೆಂದಿಯಿಂದ ಅನ್ನ ಎಷ್ಟೋ ಡಬಲ್ ಊಟ ಮಾಡ್ಬೋದು. ದಿನ ಊಟ ಮಾಡೋದಕ್ಕಿಂತ ಜಾಸ್ತಿ ಊಟ ಮಾಡ್ಬೋದು, ಅಷ್ಟು ರುಚಿಯಾಗುತ್ತೆ ಇದು. ಈಗ ನೋಡಿ, ಮಿಕ್ಸಿನಲ್ಲಿ ಮಾಡ್ಕೊಂಡಿರೋದು ಇದನ್ನು ಹಾಕ್ಕೋಬೇಕು. ಅದರಲ್ಲಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಅಷ್ಟು ಮಸಾಲೆ ಕೆಂಪಗೆ ಚೆನ್ನಾಗಿ ಬಂದಿದೆ. ಇದನ್ನಷ್ಟು ಮಸಾಲೆನೂ ಅದಕ್ಕೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಇದು ಸೈಡ್ ಡಿಶ್ ಥರ ಬೇಕಾದರೂ ಯೂಸ್ ಮಾಡ್ಕೋಬೋದು. ರಾಗಿ ಮುದ್ದೆ, ಅನ್ನಕ್ಕೆ, ಯಾವುದಕ್ಕೆ ಬೇಕಾದ್ರೂ, ಚಪಾತಿಗೆ ಬೇಕಾದ್ರೂ ಮಾಡ್ಕೋಬೋದು, ರೊಟ್ಟಿಗೆ ಬೇಕಾದ್ರೂ ಮಾಡ್ಕೋಬೋದು, ಯಾವುದಕ್ಕೆ ಬೇಕಾದರೂ ಯೂಸ್ ಆಗುತ್ತೆ. ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ
ಇವಾಗ ಆ, ಒಗ್ಗರಣೆನ ಲಾಸ್ಟಿಗೆ ಕೊಡೋದು. ಅದಕ್ಕೆ ಕುದಿ ಬರಬೇಕು, ಚೆನ್ನಾಗಿ ಕುದಿಬೇಕು. ಈಗ ನಮಗೆ ಫಸ್ಟು ನಾವು ಉಪ್ಪು ಹಾಕಿದ್ದೀವಿ, ಅದನ್ನು ಬೇಯಬೇಕಾದ್ರೆ ಈಗ ನೋಡಿಕೊಂಡು ಹಾಕಬೇಕು ಉಪ್ಪನ್ನು. ಉಪ್ಪು ಕಮ್ಮಿ ಇದ್ದರೆ ಸ್ವಲ್ಪ ಹಾಕ್ಕೋಬೋದು, ಇಲ್ಲ ಸರಿ ಇತ್ತು ಅಂದರೆ ಹಾಕ್ಕೊಳ್ಳೋ ನೆಸೆಸಿಟಿ ಇಲ್ಲ. ಬಟ್ ಸ್ವಲ್ಪ ಕಮ್ಮಿ ಇರುತ್ತೆ ಮಾಡುವ. ಇದು 1 ಸ್ಪೂನು ಅಕ್ಕಿ ಹಿಟ್ಟನ್ನು ಕರಡಿಸ್ಬಿಟ್ಟು, ನೀರಲ್ಲಿ ಕರಡಿಸ್ಬಿಟ್ಟು ಹಾಕಿದ್ದೀನಿ, ಸ್ವಲ್ಪ ಮಂದ ಬರೋಕ್ಕೋಸ್ಕರ. 1 ಸ್ಪೂನ್ ಬೇಕಾದರೂ ಹಾಕ್ಬೋದು, ಸ್ವಲ್ಪ ಜಾಸ್ತಿ ಬೇಕಂದರೆ ನಿಮಗೆ ಜಾಸ್ತಿನೂ ಹಾಕ್ಕೋಬೋದು, ಇಲ್ಲ ಕಮ್ಮಿನೂ ಮಾಡ್ಕೋಬೋದು. ನಾನು 1 ಸ್ಪೂನು ಹಾಕಿದ್ದೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ನೀರಲ್ಲಿ ಕರಡಿಸ್ಬಿಟ್ಟು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಆ ಬೆ ಇದಕ್ಕೆ ಕುದೀತಾ ಇರೋ ಬೆಂದಿಗೆ ಸೇರಿಸ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಒಗ್ಗರಣೆದು ಇದನ್ನು ಮಾಡ್ಕೋಬೇಕು. ಇದು ತುಂಬ ಏನು ಟೈಮ್ ತೊಗೊಳ್ಳಲ್ಲ, ಬೇಗ ಬೇಗ ಆಗಿಬಿಡುತ್ತೆ. ಇದು ಸಿಂಪಲ್ ಆಗಿರೋ ರೆಸಿಪಿ ಇದು, ಮತ್ತು ಫಾಸ್ಟಾಗೂ ಆಗಿಬಿಡುತ್ತೆ, ಮತ್ತು ತುಂಬ ಟೇಸ್ಟಿಯಾಗೂ ಇರುತ್ತೆ. ಅಷ್ಟು ಚೆನ್ನಾಗಾಗುತ್ತೆ. ಈಗ ಇದು ಕುದಿ ಬಂತಲ್ವ, ಇದಕ್ಕೆ ಇವಾಗ ಒಗ್ಗರಣೆದು ನಾನು ಬಾಣಲೆ ಇಟ್ಕೊಂಡ್ಬಿಟ್ಟು, ಇದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಒಗ್ಗರಣೆ. ಇದ್ರ ಸ್ಪೆಷಾಲಿಟಿ ಏನಂದರೆ ಕೊಬ್ಬರಿ ಎಣ್ಣೆಲೇ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಬೇರೆ ಎಣ್ಣೆಲೂ ಹಾಕ್ಕೋಬೋದು, ಬಟ್ ಟೇಸ್ಟು ಚೆನ್ನಾಗಿ ಬರಬೇಕು ಅಂದರೆ ಕೊಬ್ಬರಿ ಎಣ್ಣೆಲಿ ಒಗ್ಗರಣೆ ಹಾಕ್ಕೋಬೇಕು. ಇದು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಜಜ್ಕೊಂಡು ಹಾಕಬೇಕು. ನಾನು ಸಿಪ್ಪೆ ಸಮೇತ ಹಾಕಿರೋದ್ರಿಂದ ಚೆನ್ನಾಗಿ ಸ್ವಲ್ಪ ಜಜ್ಕೋಬೇಕು. ಇಲ್ಲದೆ ಸಿಪ್ಪೆ ತೆಗೆದು ಹಾಕಿದರೆ ಜಜ್ಕೋಬೇಕಾಗಿಲ್ಲ, ಹಾಗೆ ಹಾಕ್ಬೋದು. ಇಲ್ಲದೇ ಇದ್ದರೆ ಅದು ಮುಖದ ಮೇಲೆ ಸಿಡಿಯುತ್ತೆ, ಪಟ್ ಅಂತ ಸಿಡಿದು ಬಿಡುತ್ತೆ ಅದು. ಅದಕ್ಕೆ ನೋಡ್ಕೊಂಬಿಟ್ಟು ಚೆನ್ನಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ಆ್ಯಕ್ಚುಲಿ ಮುಂಚಿನ ಜನ ಎಲ್ಲ ಈ ಬೆಂದಿಗೆ ಮೇಲ್ಗಡೆ ಹಸಿ ಕೊಬ್ಬರಿ ಎಣ್ಣೆನೇ ಹಾಕ್ಕೊಂಡು ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದು ಕೆಂಪಗೆ ಮಾಡ್ಕೋಬೇಕು. ಇದು ಅರ್ಧಂಬರ್ಧ ಬೇಯಿಸ್ಕೊಂಡು ಮಾಡಬಾರ್ದು. ಒಗ್ಗರಣೆನ ಚೆನ್ನಾಗಿ ಕೆಂಪಗೆ ಒಗ್ಗರಣೆ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಾಗಿರಬೇಕು. ಆಮೇಲೆ ಅದನ್ನು ಒಗ್ಗರಣೆ ಹಾಕ್ಕೋಬೇಕು. ಈಗ ನಮ್ಮ ಬೆಂದಿ ರೆಡಿ ಆಗೋಯ್ತು ನೋಡಿ. ಇದು ಒಂಥರ ತುಂಬಾ ಟೇಸ್ಟಿಯಾದ ರೆಸಿಪಿ ಇದು. ನೀವು ಒಂದು ಸರ್ತಿ ಮಾಡ್ಕೊಂಡ್ಬಿಟ್ಟು ಹೆಂಗಾಗಿತ್ತು ಅಂಥೇಳಿ ನನಗೆ ಕಮೆಂಟ್ಸಲ್ಲಿ ಹಾಕಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಒಂದಿಷ್ಟು ಸಿಂಪಲ್ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ. ನಿಮ್ಗೆ ಲೈಕ್ ಅಂತ ಅನಿಸಿದರೆ, ಲೈಕ್ ಆದರೆ ನನ್ನ ರೆಸಿಪಿ ನೀವು ಅದನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.